ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ಇಂದು ನಿಮ್ಮ ಜೀವನದಲ್ಲಿ ಒಂದು ಮಹಾಕ್ರಾಂತಿಕಾರಿ ಶುಭ ಗಡಿಯು ಉದಯಿಸುವ ಸಮಯ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿದ್ದ ದುಃಖಗಳು, ಮನಸ್ಸಿನ ನೋವುಗಳು, ಒತ್ತಡಗಳು, ನಿದ್ದೆ ಇಲ್ಲದ ದಿನಗಳು, ನಿರಾಸೆಗಳು, ಹಲವಾರು ಕಡೆಗಳಲ್ಲಿ ಕೈಗೊಂಡ ಕೆಲಸಗಳು ಮಧ್ಯದಲ್ಲೇ ನಿಂತು ಹೋಗಿದ್ದು. ನಿಮ್ಮ ಜೀವನದಲ್ಲಿ ಯಾವ ದಿಕ್ಕಿಗೂ ಬೆಳಕು ಕಾಣದೆ ಒಬ್ಬರೇ ಮೌನವಾಗಿ ಹೋರಾಡುತ್ತಿದ್ದ ನಿಮಗೆ ಇಂದು ಆ ಒಂದು ಭಾರವಾದ ಕಾಲದ ಅಂತ್ಯವಾಗ್ತಾ ಇದೆ. ಇಂದು ಶುಕ್ರ ಗ್ರಹ ಬಲಿಷ್ಠವಾದ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಭಾಗ್ಯದ ಬಾಗಿಲು ಶಕ್ತಿಯಾಗಿ ತೆರೆಯುತ್ತೆ. ಮುಂದಿನ 24 ಗಂಟೆಗಳಲ್ಲಿ ನಿಮಗೆ 3 ಒಂದು ಅದ್ಭುತವಾದ ಶುಭ ಸುದ್ದಿಗಳು ಬರುತ್ತೆ. ಅವು ನಿಮ್ಮ ಮನಸ್ಸನ್ನು ಆನಂದದಿಂದ ತುಂಬುತ್ತೆ. ನಿಮಗೆ ತಿಂಗಳ ಕೊರತೆ ಇಲ್ಲದಂತೆ, ವರ್ಷಗಳ ಸಂಭ್ರಮದಂತೆ ಅನುಭವವಾಗುತ್ತೆ. ಇಷ್ಟೊಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಆಗಬಹುದು ಎನ್ನುವುದೇ ನಿಮಗೆ ನಂಬಲು ಸಾಧ್ಯವಾಗದಷ್ಟು ಮಹಾ ಅದ್ಭುತ ಶಕ್ತಿಯು ನಿಮ್ಮ ಮೇಲೆ ಕಿರಣಿಸುತ್ತೆ. ಕಳೆದ ವರ್ಷಗಳಲ್ಲಿ ನೀವು ಅಷ್ಟೊಂದು ತೊಂದರೆ ಅನುಭವಿಸಿದ್ದೀರಿ ಫ್ರೆಂಡ್ಸ್. ವಿಷಯವನ್ನೇ ಒಂದು ನುಂಗಬಹುದಾದ ಅಷ್ಟೊಂದು ಕಷ್ಟಗಳನ್ನು ನೀವು ಅನುಭವಿಸಿದ್ದರೆ, ಕೆಲಸಕ್ಕೆ ಮಾಡಿದ ಶ್ರಮ ಫಲ ಕೊಡಲಿಲ್ಲ, ಮನೆಯಲ್ಲೂ ಮನಸ್ಸಿನ ಶಾಂತಿ ಇರಲಿಲ್ಲ, ಯಾವ ಪ್ರಯತ್ನ ಮಾಡಿದರೂ ಕೊನೆಯ ಕ್ಷಣದಲ್ಲಿ ಏನೋ ಒಂದು ಅಡ್ಡಿ ಬಂದು ಇನ್ನು ಕೆಲವು ಜನ ಕುತಂತ್ರಿಗಳ ಬಂದು ನಿಮ್ಮ ಕೆಲಸಕ್ಕೆ ಹಾಳು ಮಾಡ್ತಾ ಇದ್ರು. ಕಣ್ಣು ಕುಚ್ಚುವವರ ಮಟ್ಟಿಗೆ ನಿಮ್ಮ ಹತ್ತಿರದ 3 ವ್ಯಕ್ತಿಗಳು ನಿಮ್ಮ ಮೇಲಿನ ಪ್ರೀತಿ ನೆಪದಲ್ಲಿ ನಿಮ್ಮ ಕಾರ್ಯಗಳಲ್ಲಿ ಅಡ್ಡ ಬಂದು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಹಲವು ಬಾರಿ ಪ್ರಯತ್ನ ಮಾಡಿದ್ರು. ನಿಮ್ಮ ಮುಂದಿನ ಹೆಜ್ಜೆಗೆ ಮೂಗಿನ ಮೇಲೆ ಮಣ್ಣಾಗಬೇಕು ಎಂದುಕೊಂಡವರು ಪದೇ ಪದೇ ನಿಮ್ಮ ಕೆಲಸವನ್ನ ಹಾಳು ಮಾಡಿಬಿಟ್ರು. ಆದರೆ ಈಗ ಅವರ ನಕಲಿ ಮುಖಕ್ಕೆ ಮುಖವಾಡ ಕಳಚಿಕೊಳ್ತಾ ಇದೆ. ಅವರು ಮಾಡಿದ ಎಲ್ಲ ಗೂಢಚಾರ್ಯ ಕೆಲಸಗಳು ಕೂಡ ನಿಮ್ಮ ಮುಂದೆ ಬಯಲಾಗ್ತಾ ಇವೆ. ಈಗಿನಿಂದ ದೇವರ ಕೃಪೆಯಿಂದ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಿದ ಪ್ರತಿಯೊಬ್ಬರು ಕೂಡ ದುರ್ಬಲರಾಗ್ತಾರೆ. ಅವರ ಕಾರ್ಯವೇ ಅವರನ್ನ ಹೆದರಿಸುತ್ತೆ. ಹನುಮಂತನ ದಯೆಯಿಂದ ನಿಮ್ಮ ಮೇಲೆ ಇದ್ದ ಕಣ್ಣೆದುರು ದೇಶಗಳೆಲ್ಲ ಹೋಗಲಾಡಿಸುತ್ತೆ. ಫ್ರೆಂಡ್ಸ್, ನೀವು ಮನಸ್ಸಿನಲ್ಲಿ ತುಂಬಾ ಹತಾಶವಾಗಿದ್ದ ಕ್ಷಣಗಳನ್ನು ನಾವು ಅರಿಯುತ್ತೇವೆ. ಯಾರು ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನೀವು ಬುದ್ಧಿಶಕ್ತಿ ಇರುವವರು, ಆದರೂ ನಿಮ್ಮ ಶ್ರಮಕ್ಕಿಂತ ಕಡಿಮೆ ಶ್ರಮಿಸುವ ಇತರರು ಸುಖ ಜೀವನ ನಡೆಸ್ತಿರೋದು ನಿಮಗೆ ನೋವಾಗ್ತಾ ಇದೆ. ಆದರೆ ದೇವರ ಕಾಲಚಕ್ರ ಯಾರಿಗೂ ಅನ್ಯಾಯ ಮಾಡೋದಲ್ಲ. ಈಗ ನಿಮ್ಮ ಅವಸರದ ಕಾಲ ಬರ್ತಾ ಇದೆ. ನಿಮ್ಮ ಹೊಳಪು ಅವರನ್ನ ಮೀರಲಿದೆ. ಈಗಾಗಲೇ ನೀವು ತಾಳ್ಮೆಯಿಂದ ಕಾಯುತ್ತಿದ್ದ ಫಲದ ಸಮಯ ಬಂದಿದೆ. ನಿಮ್ಮ ಕೆಲಸಕ್ಕೆ ಮಾನ್ಯತೆ ಸಿಗುತ್ತದೆ. ಕಳೆಯಲಾಗದ ಅವಕಾಶಗಳು ಮತ್ತೊಮ್ಮೆ ನಿಮ್ಮ ಬಾಗಿಲಿಗೆ ಬರ್ತಾ ಇವೆ. ನಿಮ್ಮ ಕಚೇರಿಯಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಹೊಸ ಆಲೋಚನೆಗಳಿಗೆ ಇಂದು ವಿಶೇಷ ಗೌರವ ಸಿಗ್ತಾ ಇದೆ. ನೀವು ಹೇಳಿದ ಮಾತುಗಳಿಗೆ ಮಹತ್ವ ದೊರೆಯುತ್ತೆ. ಅಧಿಕಾರಿಗಳು ನಿಮ್ಮ ಆಲೋಚನೆಗಳನ್ನ ತಕ್ಷಣವೇ ಒಪ್ಪುತ್ತಾರೆ. ಗುಂಪಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ನಾಯಕತ್ವದ ಗುಣಗಳನ್ನ ಎಲ್ಲರೂ ಮೆಚ್ಚುತ್ತಾರೆ. ಹೊಸ ಜವಾಬ್ದಾರಿಗಳು ನಿಮಗೆ ಬರುತ್ತೆ. ಮಹತ್ವದ ಪ್ರಾಜೆಕ್ಟ್ ನಿಮ್ಮ ಮೂಲಕ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವಕಾಶ ಸಿಗುವ ಸಾಧ್ಯತೆ ಬಲವಾಗಿದೆ. ಇಂಟರ್ವ್ಯೂಗಳು, ಉದ್ಯೋಗ ಸಂಬಂಧಿತ ಸಭೆಗಳು ಎಲ್ಲರೂ ಇಂದು ನಿಮ್ಮ ಪರವಾಗಿ ಇರುತ್ತೆ. ವ್ಯಾಪಾರಿಗಳಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ನಿಮ್ಮ ವ್ಯವಹಾರದಲ್ಲಿ ಇಷ್ಟು ದಿನಗಳು ತಡೆದುಕೊಂಡಿದ್ದ ಆರ್ಥಿಕ ಪ್ರವಾಹ ಇಂದು ಚುರುಕಾಗುತ್ತೆ. ಹಳೆಯ ಒಪ್ಪಂದಗಳು ಚುರುಕಾಗುತ್ತೆ. ಹೊಸದಾಗಿ ಜಾರಿಯಾಗುತ್ತೆ. ಹೊಸ ಪಾಲುದಾರಿಕೆಗಳು ಶುರುವಾಗುತ್ತೆ. ಹಣದ ಬಲ ಹೆಚ್ಚಾಗುತ್ತೆ. ಇಂದು ಎಲ್ಲ ಸಂಪರ್ಕಗಳು, ಸಾಮಾಜಿಕ ವಲಯ ಮತ್ತು ಸಂಪರ್ಕಗಳು ನಿಮ್ಮ ಇಂದು ದೊಡ್ಡ ರೀತಿಯಲ್ಲಿ ಸಹಕಾರಿಯಾಗುತ್ತೆ. ಆರೋಗ್ಯ ವಿಷಯದಲ್ಲಿ ಈ ದಿನ ಚಿಕ್ಕ ಚಿಕ್ಕ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ. ಒತ್ತಡದಿಂದ ದೂರ ಇರಿ. ಯೋಗ, ಪ್ರಾಣಾಯಾಮ, ಹಗುರವಾದ ವ್ಯಾಯಾಮ ಇವು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮನೆ ವಾತಾವರಣ ಶಾಂತಿಯಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾದ ದಿನ. ಏಕಾಗ್ರತೆ ಹೆಚ್ಚಾಗುತ್ತೆ. ವಿಜ್ಞಾನ, ತಾಂತ್ರಿಕ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತೆ. ಶಿಕ್ಷಕರ ಬೆಂಬಲ ಸಿಗುತ್ತೆ. ಪರೀಕ್ಷೆಗೆ ತಯಾರಿ ಉತ್ತಮವಾಗಿ ಸಾಗುತ್ತೆ. ಕುಟುಂಬದಲ್ಲಿ ಸಮರಸತೆ ಬರುತ್ತೆ. ಹಳೆಯ ನೋವುಗಳು ಅಳಿಯುತ್ತೆ. ಸಂಗಾತಿಯೊಂದಿಗೆ ಪ್ರೀತಿ ಹೆಚ್ಚಾಗುತ್ತೆ. ಅವಿವಾಹಿತರಿಗೆ ಹೊಸ ಪರಿಚಯ ಸಾಧ್ಯವಾಗುತ್ತೆ. ನಿಮ್ಮ ಸಂಬಂಧಗಳು ವಿಶ್ವಾಸದ ಮೇಲೆ ಇನ್ನಷ್ಟು ಬಲವಾಗುತ್ತೆ. ಫ್ರೆಂಡ್ಸ್, ಈಗ ಮುಖ್ಯ ಭಾಗಕ್ಕೆ ಬರೋಣ. ನಿಮಗೆ ಕಷ್ಟ ತಂದ ಈ 3 ವ್ಯಕ್ತಿಗಳ ವಿಷಯ ತಿಳಿಬೇಕು. ಈ ವ್ಯಕ್ತಿಗಳು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದ್ದಾರೆ. ನೀವು ನಗುವುದನ್ನೇ ಅವರು ತಾಳೋದಕ್ಕೆ ಆಗೋದಿಲ್ಲ. ನಿಮ್ಮ ಕೆಲಸ ಕೊನೆಯ ಹಂತಕ್ಕೆ ಬಂದಾಗಲೇ ಅವರು ಹಾಳು ಮಾಡೋದಕ್ಕೆ ಬರ್ತಾ ಇರ್ತಾರೆ. ಇವರೇ ನೀವು ಏಳಬಾರದು, ಮುನ್ನಡೆಬಾರದು ಎಂಬುದೇ ಇವರ ಉದ್ದೇಶ.
ನಿಮ್ಮ ನಿಜವಾದ ಅಡ್ಡಿಗಳು ಇವರಿಂದ ದೂರವಿರಿ. ಅವರ ಕಣ್ಣು ನಿಮ್ಮ ಪ್ರಗತಿಯ ಮೇಲೆ ಬಿದ್ದಾಗ ನಿಮಗೆ ವಿಘ್ನಗಳು ಬಂದವು, ಆದರೆ ಈಗ ಆ ಕಣ್ಣು ದುರ್ಬಲವಾಗ್ತಾ ಇದೆ, ಅವರ ಶಕ್ತಿ ಕಡಿಮೆ ಆಗ್ತಾ ಇದೆ. ದೇವರ ಕೃಪೆಯಿಂದ ನೀವು ಮುಂದಕ್ಕೆ ಬೆಳೀತಾ ಹೋಗ್ತೀರಾ. ಈಗ ನೀವು ಬದಲಾಯಿಸಬೇಕಾದ 3 ತಪ್ಪುಗಳಿವೆ. ತಡವಾಗಿ ನಂಬುವುದು, ನಿಮ್ಮ ಶ್ರಮವನ್ನು ಅಷ್ಟರ ಮಟ್ಟಿಗೆ ಕಡಿಮೆ ಅಂದಾಜು ಮಾಡುವುದು, ನಿಮ್ಮ ಸ್ವಂತ ಮೌಲ್ಯವನ್ನು ಮರೆತೇ ಇರುವುದು. ಈ 3 ತಪ್ಪುಗಳನ್ನು ನೀವು ಸರಿ ಮಾಡಿಸ್ಕೊಂಡ್ರೆ, ಫಸ್ಟ್ನೇದಾಗಿ ನೀವು ಎಲ್ಲರನ್ನೂ ಕೂಡ ಈಸಿಯಾಗಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಶ್ರಮವನ್ನು ಅಷ್ಟರ ಮಟ್ಟಿಗೆ ಕಡಿಮೆ ಅಂದಾಜು ಮಾಡಬೇಡ. ಮತ್ತು ನಿಮ್ಮ ಸ್ವಂತ ಮೌಲ್ಯವನ್ನು ನೀವೇ ಮರ್ತಕೊಂಡ್ಬಿಟ್ಟು ನೀವು ಬೇರೆಯವ್ರನ್ನ ನಂಬ್ತಾ ಹೋಗೋದು. ಈ 3 ತಪ್ಪುಗಳನ್ನು ನೀವು ಸರಿ ಮಾಡಿಕೊಂಡ್ರೆ ನಿಮ್ಮ ಜೀವನನೇ ಮಾರ್ಪಾಡಾಗುತ್ತೆ. ಇಂದಿನಿಂದ ನಿಮ್ಮ ಭಾಗ್ಯಚಕ್ರ ಅನ್ನೋದು ಸಂಪೂರ್ಣವಾಗಿ ತಿರುಗ್ತಾ ಇದೆ. ದೇವರ ಕೃಪೆ ನಿಮ್ಮ ಮೇಲೆ ವಿಸ್ತರಿಸಿದೆ. ನಿಮ್ಮ ಜೀವನಕ್ಕೆ ಹೊಸ ಬೆಳಕು, ಹೊಸ ಆಯ್ಕೆ, ಹೊಸ ದಾರಿ ತಿಳಿದುಕೊಳ್ತಾ ಇದೆ. ಜೈ ಶ್ರೀ ಮಹಾಲಕ್ಷ್ಮಿ, ಜೈ ಬಜರಂಗಬಲಿ, ಓಂ ನಮಃ ಶಿವಾಯ, ಜೈ ಮಹಾಲಕ್ಷ್ಮಿ. ಫ್ರೆಂಡ್ಸ್, ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ, ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.